ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್. ಟೈಮ್ ಬಂದು 8:30 ಆಗಿದೆ. ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 2 ಡೇಸಿಂದ ನಾನು ವ್ಲಾಗ್ ಮಾಡಿಲ್ಲ. ನಿಮಗೆ ಗೊತ್ತಿರ್ಬೋದು, ಅಷ್ಟು ವ್ಲಾಗ್ನಲ್ಲಿ ಹೇಳಿದ್ದೀನಲ್ವ ಮಮ್ಮಿಗೆ ಹುಷಾರಿಲ್ಲ ಅಂತ. ಇವಾಗ ಪರವಾಗಿಲ್ಲ, ಸ್ವಲ್ಪ ಕ್ಯೂರ್ ಆಗಿದ್ದಾರೆ. ಬಟ್ ಸ್ವಲ್ಪ ಹುಷಾರಾಗಿದ್ದಾರೆ ಅಷ್ಟೇ, ಫುಲ್ ಜ್ವರ ಬಿಟ್ಟಿಲ್ಲ. ಇನ್ನೂ ಬಿಸಿನೀರು ಕುಡಿತಾ ಇದ್ದಾರೆ. ಇವಾಗ ಮಮ್ಮಿ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಚಳಿ ಜ್ವರ ಎಲ್ಲ ಬಿಟ್ಟಿದೆ. ಹೇಳ್ಬೇಕು ಅಂದರೆ ಈಗ ಚಳಿ ಜ್ವರ ಏನೇ ಬಂದರೂ ಕೂಡ ಬೇಗ ಕ್ಯೂರ್ ಆಗೋದೇ ಇಲ್ಲ. ಯಾಕಂದರೆ ವೆದರ್ ಆ ಥರ ಇದೆ. ಫುಲ್ ಚಳಿ, ಎಷ್ಟು ಮಳೆ ಬರ್ತಿದೆ ಗೊತ್ತಾ. ಬಿಸಿಲು ಅನ್ನೋದೇ ಇಲ್ಲ ಈ ಶಿರಾದಲ್ಲಿ. ಮೋಸ್ಟ್ಲಿ ನೀವಿರೋ ಕಡೆನೂ ಹಾಗೆ ಮಳೆ ಬರ್ತಿದೆ ಅಂತ ಅನ್ಕೊಂತೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಳೆ ಬರ್ತಿದೆ ಇವಾಗ. ನಿಮ್ಮೂರ ಕಡೆ ಯಾವ ಥರ ವೆದರ್ ಇದೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಮಾತ್ರ ತುಂಬ ಮಳೆ, ತುಂಬ ಚಳಿ. ಇವಾಗ ಒಂದು ವ್ಯೂ ತೋರಿಸ್ತೀನಿ ನೋಡಿ. ನಮ್ಮ ಮನೆ ಕಿಟಕಿ ಹತ್ರ ಈ ಥರ ವ್ಯೂ ಕಾಣುತ್ತೆ. ಚೆನ್ನಾಗಿದೆ ಅಲ್ಲ. ನನಗೆ ಈ ವ್ಯೂ ನೋಡಿದಾಗೆಲ್ಲ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಸೇಮ್ ಮೂಡುಬಿದ್ರೆಯಲ್ಲಿ ಯಾವ ಥರ ವೆದರ್ ಇರುತ್ತೋ, ಯಾವ ಥರ ವಾತಾವರಣ ಇರುತ್ತೆ, ಸೇಮ್ ಅದೇ ಥರ ಕಾಣುತ್ತೆ. ನೋಡ್ತಿರ್ಬೋದು, ಒಂಥರ ರೋಡು ಮತ್ತು ಮಳೆ ಬರ್ತಿರೋ ವಾತಾವರಣ, ಸುತ್ತಲೂ ಗ್ರೀನರಿ, ಬೆಟ್ಟ ಗುಡ್ಡ ಒಂದಿಲ್ಲ ಅಷ್ಟೇ ಬಿಟ್ಟರೆ ಸೇಮ್ ಮೂಡುಬಿದ್ರೆ ವಾತಾವರಣನೇ ಅನಿಸುತ್ತೆ ನನಗೆ. 2-3 ಇಯರ್ಸ್ ಬ್ಯಾಕ್ ನಾವು ಮೂಡುಬಿದ್ರೆಗೆ ಹೋಗಿದ್ವಿ. ಯಾಕಂದರೆ ಅಲ್ಲಿ ನಮ್ಮ ಮಾಮ ಅವರು ಸ್ಟೇ ಆಗಿದ್ರು. ಆವಾಗ ಸೇಮ್ ವಾತಾವರಣ ಇದೇ ಥರ ಇತ್ತು ವೆದರು. ನಮ್ಮ ಮನೆ ಕಿಟಕಿ ಹತ್ರ ಈ ವ್ಯೂ ನೋಡಿದಾಗೆಲ್ಲ ಮೂಡುಬಿದ್ರೆ ವೆದರೇ ನೆನಪಾಗುತ್ತೆ. ನಿಮಗೂ ಹಾಗೆ ಅನಿಸುತ್ತಾ? ಕಮೆಂಟ್ ಮಾಡಿ. ಈ ವ್ಯೂ ನೋಡಿದಾಗೆಲ್ಲ ಮಮ್ಮಿ ತಗ ಹಂಗೆ ಹೇಳ್ತಾ ಇರ್ತೀನಿ, ಸೇಮ್ ಮೂಡುಬಿದ್ರೆ ವೆದರ್ ಥರ ಇದೆ ಅಲ್ವಾ ಅಂತ. ಮಮ್ಮಿನೂ ಕೂಡ ಹಾಗೆ ಇದೆ ಅಲ್ವಾ ಅಂತ ಹೇಳ್ತಿರ್ತಾರೆ. ನಂಗೆ ಇವಾಗಲೂ ವ್ಲಾಗ್ ಮಾಡೋಕ್ಕೆ ಮನಸ್ಸಿಲ್ಲ. ಬಟ್ ಮಮ್ಮಿ ಯಾಕೆ ಒಂದಿನ ವ್ಲಾಗ್ ಮಾಡೋದು, ಒಂದಿನ ಬಿಡೋದು ಮಾಡ್ತೀಯ, ಡೈಲಿ ಯಾವ ಥರ ಇರುತ್ತಾಗ ವೀಡಿಯೋ ಮಾಡ್ಕೊ ಹಾಕು ಸಾಕು. ಒಂದು 5 ಮಿನಿಟ್ಸ್ ಆದರೂ ಹಾಕು, ಒಂದು 10 ಮಿನಿಟ್ಸ್ ಆದರೂ ಹಾಕು, ಡೈಲಿ ಹಾಕೊಂಡು ಹೋಗೋ ವ್ಲಾಗ್ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಮಮ್ಮಿ ಏನು ಮಾಡ್ತಿದ್ದಾರೆ ಅಂದರೆ ಬಟ್ಟೆ ಒಗಿತಾ ಇದ್ದಾರೆ. ಮಳೆ ಬರ್ತಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ಟೆ ಅಂತೂ ತುಂಬ ಇದ್ದಾವೆ. ಮಳೆ ದಿನ ಬರುತ್ತೆ ಗೊತ್ತಾ, ಬಟ್ಟೆಗಳಂತೂ ಒಗೆಯೋಕ್ಕೆ ಆಗ್ತಿಲ್ಲ. ಡೈಲಿ ಮಳೆ ಬರುತ್ತೆ ಗೊತ್ತಾ. ಬಟ್ಟೆಗಳು ಇವತ್ತು ಒಗೆನಾ, ನಾಳೆ ಒಗೆನಾ, ಬಿಸಿಲು ಬರಲಿ ಅಂತ ಕಾದು ಸಾಕಾಗಿ, ಅದಕ್ಕೆ ಇವತ್ತು ಬಿಸಿಲು ಬರಲಿ ಬಿಡಲಿ ಬಟ್ಟೆ ಒಗಿಲೇಬೇಕು ಅಂತ ಬಟ್ಟೆ ಒಗಿತಿದ್ದಾರೆ. ಬಟ್ಟೆನ ಚಾಲಿಸ್ಬೇಡ, ನಾನೇ ಚಾಲಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ಹೋಗಿ ಚಾಲಿಸ್ತೀನಿ, ಸ್ವಲ್ಪ ಎಲ್ಪ್ ಮಾಡೋಣ. ಇವಾಗಿನ ಕ್ಯೂರ್ ಆಗಿದ್ದಾರೆ, ಹುಷಾರಾಗಿದ್ದಾರೆ ಅಲ್ವಾ. ಮತ್ತೆ ತಿರ್ಗಾ ಜ್ವರ ಬಂದುಬಿಟ್ರೆ ಅಂತ ಭಯ ಅಷ್ಟೇ. ಹೇಳ್ತೀನಿ, ಎಷ್ಟು ಸತಿ ಹೇಳ್ತೀನಿ ಗೊತ್ತಾ, ನೀರಾಗ ಆಟ ಆಡಿಬಿಟ್ರೆ ತಿರ್ಗಾ ಜ್ವರ ಬರುತ್ತೆ ಅಂತ. ಕೇಳೋದಿಲ್ಲ ನನ್ನ ಮಾತು. ಇಲ್ಲ ಏನಿಲ್ಲ, ನನಗೆ ಜ್ವರ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ, ಹುಷಾರಾಗಿಬಿಟ್ಟಿದ್ದೀನಿ, ಎಲ್ಲ ಕೆಲಸ ಮಾಡ್ತೀನಿ ಅಂತ ಮಾಡ್ತಾರೆ. ಇವಾಗ ಹೋಗಿ ಬಟ್ಟೆ ಜಾಲಿಸ್ತೀನಿ ಹೋಗಿ. ಅಷ್ಟೊತ್ತಿಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಏನು ಅಡುಗೆ ಮಾಡ್ತಿದ್ದಾರೆ ಗೊತ್ತಾ, ನನಗೆ ಇಷ್ಟ ಇಲ್ಲ ಆದರೂ ಕೂಡ ಅದನ್ನೇ ಮಾಡ್ತಾಯಿದ್ದಾರೆ. ಪಾಸ್ತಾ. ಹೇಳ್ಬೇಕಂದ್ರೆ ಪಾಸ್ತಾ ಎಂದೂ ತಿಂದಿಲ್ಲ. ಪಾಸ್ತಾ ನೋಡ್ರೇ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ನನಗೆ. ಏನೋಪ್ಪ ಇಷ್ಟ ಆಗಲ್ಲ. ಒಂದು ಸತಿ ಯಾವ ಥರ ಅಂದರೆ ಒಂಥರ ಬೋಟಿ ಬರ್ತಾವಲ್ಲ, ಆ ಥರ ಶೇಪಲ್ಲಿ ಇರುತ್ತವೆ. ಆ ಥರ ಒಂದು ಪಾಸ್ತಾದಲ್ಲಿ ಮಮ್ಮಿ ಇದು ಮಾಡಿದ್ರು, ಏನು ಪಾಯಸ ಥರ ಮಾಡಿದ್ರು. ಹಾಲು, ಕಾಯಿ, ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಪಾಯಸ ಥರ ಮಾಡಿದ್ರ. ನಂಗೆ ಇಷ್ಟನೇ ಆಗಲಿಲ್ಲ, ಅದು ತಿನ್ನಲೇ ಇಲ್ಲ. ಅವತ್ತಿಂದ ಪಾಸ್ತಾ ಅಂದರೆ ಬೇಡವೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟನೂ ಆಗಲ್ಲ ತಿನ್ನೋಕ್ಕೂ ಕೂಡ. ಅದಕ್ಕೆ ಇವತ್ತು ನನಗೆ ಬೇಡ ಅಂದರೂ ಕೂಡ ಪಾಸ್ತಾ ಮಾಡ್ತಾಯಿದ್ರೆ ನೋಡೋಣ, ಟೇಸ್ಟ್ ಮಾಡೋಣ. ಒಂದ್ಸತಿ ಮನಸ್ಸಿಲ್ಲ ಅಂದರೂ ಕೂಡ ತಿನ್ನಬೇಕಾಗುತ್ತೆ. ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ರೆಸಿಪಿನೂ ಆಲ್ರೆಡಿ ಶೇರ್ ಮಾಡ್ತೀನಿ, ರೆಸಿಪಿ ಯಾವ ಥರ ಮಾಡ್ತಾರೆ ಮಮ್ಮಿ ಅಂತ. ಬನ್ನಿ ಮಮ್ಮಿಗೆ ಏನು ಮಾಡ್ತಾರೆ ನೋಡೋಣ ಹೋಗಿ. ಗಾಯ್ಸ್, ಬಟ್ಟೆ ಒಣಗಾಕಿ ಬಂದೆ. ಯಾಕೋ ಗೊತ್ತಿಲ್ಲ, ಬೆಳಿಗ್ಗೆಯಿಂದನೂ ಶೋಲ್ಡರು, ಆರ್ಮ್ಸ್ ಫುಲ್ಲು ಪೇಯ್ನ್ ಆಗ್ತಿದೆ. ಮತ್ತು ನಿನ್ನೆ ಬಿಕ್ಕೆಕಾಯಿ ತಿಂದೆ, ಅದಕ್ಕೆ ಕೆಮ್ಮಾಗ್ಬಿಟ್ಟಿದೆ. ನೋಡೋಣ, ಅದು ವಿಕ್ಸ್ ಚಾಕ್ಲೇಟ್ ಬರುತ್ತಲ್ಲ, ತಿಂದರೆ ಕಮ್ಮಿ ಆಗುತ್ತೆ. ಮಮ್ಮಿ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ, ತಗೊಂಬಂದ ತಿನ್ನಬೇಕು. ಮಮ್ಮಿ ಇವಾಗ ಪಾಸ್ತಾ ಮಾಡ್ತಿದ್ದಾರೆ. ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಮಮ್ಮಿ ಪಾಸ್ತಾ ಮಾಡ್ತಾ ಇರೋದು. ನೋಡೋಣ ಯಾವ ಥರ ಮಾಡ್ತಾರೆ. ಮತ್ತು ಟೇಸ್ಟು ಕೂಡ ನಾವು ಇದೇ ಫಸ್ಟ್ ಟೈಮ್ ತಿಂತಿರೋದು. ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಇವಾಗ ಪಾಸ್ತಾ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಏನು ಮಾಡ್ತಿದ್ದೀರಾ? ಗಾಯ್ಸ್, ಇದೆ ಹೇಳಿದ್ದು ನಾನು ಪಾಸ್ತಾ. ಇದು ಬೇರೆ ಥರ ಶೇಪ್ ಇದೆ, ಬಟ್ ಇನ್ನೊಂದು ಬೋಟಿ ಥರ ಬರುತ್ತಲ್ಲ, ಆ ಥರ ಪಾಸ್ತಾಲಿ ಮಮ್ಮಿ ಪಾಯಸ ಥರ ಮಾಡಿಕೊಟ್ಟಿದ್ರು. ಕಾಯಿ, ಹಾಲು, ಸಕ್ಕರೆ ಹಾಕಿ. ಅದು ತಿಂದಿದ್ದ ಮಮ್ಮಿ ನಾನು, ನೆನ್ಪಿದ್ಯಾ?
ತಿಂದಿರ್ಲಿಲ್ಲ. ಈಗ ಇದು ಹೆಂಗಿರುತ್ತೆ ಗೊತ್ತಿಲ್ಲ. ಇದು ಖಾರದ ಪಾಸ್ತಾ ಇಲ್ಲ ಸ್ವೀಟ್? ಖಾರದಂದ್ರೆ ಮೋಸ್ಟ್ಲಿ ತಿಂತೀನಿ ಅನ್ಸುತ್ತೆ. ಆಲ್ಮೋಸ್ಟ್ ಖಾರದ ಐಟಮ್ ನಂಗೆ ಇಷ್ಟ ಆಗುತ್ತೆ. ಹೇಳ್ಬೇಕಂದ್ರೆ ನನಗೆ ಸ್ವೀಟೇ ಅಷ್ಟು ಇಷ್ಟ ಆಗಲ್ಲ. ಸ್ವೀಟ್ ಐಟಮ್ಸ್ ಅದರಲ್ಲಿ ಪಾಸ್ತಾ ಫಸ್ಟ್ ಟೈಮ್ ಮಾಡಿದ್ದು, ಅದರಲ್ಲೂ ಸ್ವೀಟ್ ಹಾಕಿ ಮಾಡಿದ್ರೆ ಇಷ್ಟ ಆಗಲಿಲ್ಲ. ಹೇಳ್ಬೇಕು ಅಂದ್ರೆ ನಂಗೆ ಅದ್ರಲ್ಲಿ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಸುಮಾರು 5 ವರ್ಷದ ಮುಂಚೆ ಮಾಡಿದ್ದದು, 6 ವರ್ಷ ಆಯ್ತು. ಏನೋ ರೇಷನ್ ತರಕ್ಕೆ ಅಂತ ಹೋಗಿದ್ದೆ. ರೇಷನ್ ತರಕಂತ ಹೋದಾಗ ಅದನ್ನ ಒಂದು ಈ ತರ ಹಿಂಗ್ ರೌಂಡ್ ಬರುತ್ತಲ್ಲ, ನಲ್ಲಿ ಮೂತಿ ತರ ಬರುತ್ತಲ್ಲ, ಬೋಟಿ ತರ ಕ್ರಾಸ್ ಆಗಿರುತ್ತಲ್ಲ, ಅದನ್ನ ನೋಡಿದೆ. ಅದು ನೋಡಿ ಮೋಸ್ಟ್ಲಿ ಸ್ವೀಟ್ ಮಾಡೋದಿರ್ಬೇಕು ಅಂತಂದ್ರೆ ಸ್ವೀಟ್ ಮಾಡಿದೆ. ಬಿಟ್ರೆ ನಂಗೆ ಪಾಸ್ತಾ ಮಾಡೋದಂತಾನೆ ಗೊತ್ತಿಲ್ಲ. 5 ವರ್ಷದ ಮುಂಚೆ ನಾನು ಮಾಡಿದ್ದಂಥದ್ದು, ಅದಕ್ಕೆ ಹಂಗಾಗಿರ್ಬೋದು ಅಷ್ಟೇ ಮೋಸ್ಟ್ಲಿ. ಈಗ ಗೊತ್ತು ಪಾಸ್ತಾ ಹೆಂಗೇನದು. ತಿಂದಿಲ್ಲ ಅಂದ್ರೂ ಕೂಡ ಗೊತ್ತು ಹೆಂಗ್ ಮಾಡೋದಂತ ಮಾಡ್ತೀನಿ. ಅಷ್ಟು ಹಾಕ್ತೀರಾ? ಇನ್ನೊಂದು ಸ್ವಲ್ಪ ಇದೆ ನೋಡು, ಎಷ್ಟು ಬೇಕು. ಸಾಕಾಗುತ್ತೆ ಅಂದ್ರೆ ನೋಡಿ, ಇನ್ನೊಂದು ಸ್ವಲ್ಪ ಹಾಕು ಅಂತ ಹಾಕ್ತೀನಿ. ಬೆಳಗ್ಗೆ ತಿಂದಿರೋ ಹೊಟ್ಟೆ ಜಾಸ್ತಿ ಕಮ್ಮಿ ಬಂದ್ರು ಬಂದೆ. ಸ್ವಲ್ಪ ಅಲ್ಲ ಟೇಸ್ಟ್ ಫಸ್ಟ್ ನೋಡ್ಕೊಂಡ್ಬಿಡೋಣಲ್ಲ, ಸ್ವಲ್ಪ ಮಾಡಿಬಿಟ್ಟು. ಈಗ ಏಕ್ದಮ್ ಜಾಸ್ತಿ ಮಾಡಿಬಿಟ್ಟು ವೇಸ್ಟ್ ಆಗಿಬಿಟ್ರೆ ಏನಿಲ್ಲ ಮಾಡೋಣ ಅಂತ ನೋಡು. ಒಂದು ಸ್ವಲ್ಪ ಇದೆ ಅಷ್ಟೇ, ಒಂದು ಹಾಕಿ ಮಾಡೋದ್ರೆ ಮಾಡ್ತೀನಿ. ಇಷ್ಟೆಲ್ಲ ಐಟಮ್ಸ್ ಬೇಕಾಗಿರೋದು ಏನಕ್ಕೆ ಪಾಸ್ತಾಗೆ? ಇಷ್ಟ ಐಟಮ್ಸ್. ಸ್ವಲ್ಪ ಅದು ಗರಂ ಮಸಾಲ ಅದು ಬೇಕೊಂಡ್ರೆ ಆ್ಯಡ್ ಮಾಡ್ಕೋಬೋದು. ಮನೇಲಿ ಏನಿದೆ ಇಲ್ಲ ನೋಡಿ ಹಾಕ್ತೀನಿ ನಾವು. ಆಯ್ತು. ಇದಕ್ಕೆ ಐಟಮ್ಸ್ ಏನ್ ಬೇಕು ಅಂತಂದ್ರೆ, ಮೇನ್ ಬೇಕಾಗಿರೋಂಥದ್ದು ಪಾಸ್ತಾ. ಈ ಪಾಸ್ತಾಗೆ ನಾನಿಲ್ಲಿ ಬಿಸಿ ನೀರಿಗೆ ಇಟ್ಟಿದ್ದೀನಿ ಆಯ್ತಾ. ಪಾಸ್ತಾ ಬೇಯೋದಕ್ಕೆ ಬಿಸಿ ನೀರಿಗೆ ಇಟ್ಟಿದ್ದೀನಿ ಆಯ್ತಾ. ಇದು ಸ್ವಲ್ಪ ಚೆನ್ನಾಗಿ ಮಳ್ಳೋದಕ್ಕೆ ಸ್ಟಾರ್ಟ್ ಆಗ್ಲಿ. ಇದು ಚೆನ್ನಾಗಿ ಮಳ್ಳೋದಕ್ಕೆ ಸ್ಟಾರ್ಟ್ ಆಗ್ಲಿ ಅಲ್ಲಿವರೆಗೂ ನಾನು ಉಪ್ಪು ಹಾಕಿಲ್ಲ, ಎಣ್ಣೆನೂ ಹಾಕಿಲ್ಲ. ಇದು ಆಡ್ ಮಾಡ್ತೀನಲ್ವಾ, ಇದು ಚೆನ್ನಾಗಿ ನೀರು ಮಳ್ಳಿದ ತಕ್ಷಣ ನಾನು ಇದನ್ನ ಆಡ್ ಮಾಡ್ತೀನಲ್ವಾ, ಅವಾಗ ನಾನು ಬಿಸಿ ಮಳ್ಳಕ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ನಾನು ಉಪ್ಪುನು ಮತ್ತೆ ಎಣ್ಣೆನೂ ಹಾಕ್ತೀನಿ. ಇದು ಹಾಕುವಾಗ ಈಗಲೇ ಹಾಕಲ್ಲ ಎಣ್ಣೆ ಉಪ್ಪು. ಆಮೇಲೆ ಇದಕ್ಕೆ ನಾನು ಏನನ್ನ ಏನೇನು ಜೋಡಿಸ್ಕೊಂತ ಇದ್ದೀನಿ ಅಂತಂದ್ರೆ, ಸ್ವಲ್ಪ ಕೊತ್ತಂಬರಿ, 2 ಹಸಿರುಗಾಯಿ, 1 ಕ್ಯಾರೆಟು, ಸ್ವಲ್ಪ ಬೆಳ್ಳುಳ್ಳಿ, ಇದರಲ್ಲಿ ಅರ್ಧ ಈರುಳ್ಳಿ ತಗೊಂತೀನಿ, ಅರ್ಧ ಟೊಮೊಟೊ ತಗೊಂತೀನಿ. ಸಾಕು. ಶುಂಠಿ ಏನು ಬೇಡ ಅನ್ಸುತ್ತೆ. ಐ ಥಿಂಕ್ ಶುಂಠಿ ಏನು ಇದಕ್ಕೆ ಬೇಡ ಅನ್ಸುತ್ತೆ, ಮಸಾಲೆ ಆ ಥರ ಆಗೋಗ್ಬಿಡುತ್ತೆ ಫ್ಲೇವರು. ಹಂಗಾಗಿ ಬೆಳ್ಳುಳ್ಳಿ ಮಾತ್ರ ತಗೊಂಡಿದ್ದೀನಿ. ಇಷ್ಟನ್ನು ನಾನು ಹೆಚ್ಕೊತೀನಿ ಆಯ್ತಾ. ಏನು ಹಾಕ್ತಿರೋದು? ಉಪ್ಪು ಹಾಕ್ತಾ ಇದ್ದೀನಿ ಈಗ. ಬಟ್ಟೆ ತರ ಹಾಕಿ. ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ. ಪಾಸ್ಟಾನ ಬೇಯಲಿಕ್ಕೆ ಉಪ್ಪು, 1 ಸ್ಪೂನ್ ಆಯಿಲ್ ಹಾಕ್ತೀನಿ. ಆಯಿಲ್ ಏನಕ್ಕೆ ಹಾಕ್ತಿರೋದು ಅಂದ್ರೆ ಆ ಪಾಸ್ತಾ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ. ಇವಾಗ ಇದೆಲ್ಲ ಆ್ಯಡ್ ಮಾಡ್ತೀನಿ ಆಯ್ತಾ. ಫೈವ್ ಟು 10 ಮಿನಿಟ್ಸ್ ಇದನ್ನ ನಾನು ಬೇಯಿಸ್ಕೋಬೇಕು. ಆ ಕಡೆ ಬಾಣಲಿ ಇಟ್ಟಿರೋದು ಒಗ್ಗರಣೆಗ. ಇದು ಬೆಂದಿದೆ. ಏನು ಹಾಕಿದ್ದು? ಬೆಳ್ಳುಳ್ಳಿ, ಹಸಿರುಗಾಯಿ, ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಟೊಮೊಟೊ ಹಾಕ್ತಿರೋದು. ಟೊಮೊಟೊ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಅದಕ್ಕೆ ಹಾಕಿದ್ದೆ ಅಲ್ವಾ, ನೋಡ್ಕೊಂಡು ಹಾಕ್ಬೇಕು ಉಪ್ಪು. ಇದಕ್ಕೆ ಕೊತ್ತಂಬರಿ, 2 ಸ್ಪೂನ್ ಸಾಕಾ? 2 ಸ್ಪೂನ್, 3 ಸ್ಪೂನ್ ಹಾಕಿದ್ವಿ. 3 ಸ್ಪೂನ್ ಟೊಮೆಟೊ, 1 ಸ್ಪೂನ್ ಸೋಯಾ ಸಾಸ್.
ಸ್ಟಫಿಂಗಿಗೆ ಹ್ಮ್ ಗೋಬಿ ಮಂಚೂರಿ ಹಾಕ್ಬಿಟ್ರೆ? ಹಾಕ್ಬಿಟ್ರೆ ಗೋಬಿ ಮಂಚೂರಿ ಆಗ್ಬಿಡುತ್ತೆ. ಹೌದು. ಬೆಳಿಗ್ಗೆ ನಾವು ಗೋಬಿ ಮಂಚೂರಿ ತಿಂದಂಗೆ ಆಯ್ತು ಈಗ. ನೆಲ್ಲು ಕೂಡ ಹಂಗೆ ಬರ್ತೈತೆ ಗೋಬಿ ಮಂಚೂರಿ ಥರ. ಇದು ಸೋಯಾ ಸಾಸ್ ಹಾಕಿದ್ವಲ್ಲ, ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಹಾಕಿರುತ್ತೆ, ಸ್ಮೆಲ್ ಆ ಥರ ಬರುತ್ತೆ. ನಾನು ಇವಾಗ ಆ್ಯಡ್ ಮಾಡ್ತೀನಿ ಸರ್. ಹ್ಞೂ ಪಾಸ್ತಾ ಇಸ್ ರೆಡಿ ಟು ಈಟ್. ಟೇಸ್ಟ್ ಮಾಡಿ ಹೇಳು ಯಾವ ಥರ ಇದೆ. ಟೇಸ್ಟ್ ಮಾಡಲಾ? ಸ್ವಲ್ಪ ಚೆನ್ನಾಗೈತಾ ಗೈಸ್? ಪಾಸ್ತಾ ಇಸ್ ರೆಡಿ. ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ಚೆನ್ನಾಗಿದೆ ಗಾಯ್ಸ್. ಸೇಮ್ ಒಂಥರ ಮ್ಯಾಗಿ ತಿಂದಂಗೆ ಅನಿಸ್ತಿದೆ. ಟೇಸ್ಟ್ ಕೂಡ ಸೇಮ್ ಅದೇ ಥರನೇ ಇದೆ. ಬಟ್ಟೆಗಳು ಸ್ವಲ್ಪ ಒಣಗಿದ್ವು ತಗೊಂಡು ಬಂದಿದ್ದೀವಿ. ಇನ್ನೂ ಸ್ವಲ್ಪ ಹಸಿ ಇದ್ದಾವೆ. ಒಣಗಿರೋ ಬಟ್ಟೆ ಅಷ್ಟೇ ಮಡಚಿಟ್ಟು ಹಸಿರವೆಲ್ಲ ಬೇರೆ ಮಾಡಬೇಕು. ಇವಾಗ ಬನ್ನಿ ಬಟ್ಟೆ ಮಡ್ಚೋಣ. ಒಣಗಿರೋ ಬಟ್ಟೆ ಮಾತ್ರ ಮಡಚಿಟ್ಟು ಹಸಿರವನ್ನ ಬೇರೆ ಮಾಡಬೇಕು. ಮಮ್ಮಿ ಬಂದಾಗ ಒಣಗಾಕ್ತೀನಿ. ಮತ್ತು ಇವತ್ತಿನ ದಿನವೇ ಏನು ವ್ಲಾಗ್ ಮಾಡಿದ್ದೀನಲ್ಲ, ಇವತ್ತಿನ ದಿನವೇ ಒಂದು ಫನ್ನಿ ವಿಡಿಯೋ ಇದೆ. ಅದನ್ನು ನಾನು ನೆಕ್ಸ್ಟ್ ಅದೇ ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ. ಯಾಕಂದರೆ ಇದರಲ್ಲಿ ಜಾಯಿಂಟ್ ಮಾಡ್ಬೋದಿತ್ತು, ಬಟ್ ತುಂಬ ಲೆಂತಿ ಆಗಿಬಿಡುತ್ತೆ. ಅದಕ್ಕೆ ಅದೇ ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.